ನೀನೊಬ್ಬ ಸ್ಟೂಡೆಂಟಾ ಆಗಿದ್ರೆ ಕೇಳು. ಈಗ ಟೈಮ್ ಬಂದಿದೆ ಕಣ್ ತೆರೆಯೋಕೆ. ಈಗ ಟೈಮ್ ಬಂದಿದೆ ಮುಂದೆ ಹೋಗೋಕೆ. ನಿನ್ನನ್ನ ನೀನ್ ಕೇಳ್ಕೋ. ಓದೋಕೆ ಪ್ರಯತ್ನ ಪಡ್ತಿದ್ಯಾ ಅಥವಾ ಟೈಮ್ ಪಾಸ್ ಮಾಡ್ತಿದ್ಯಾ? ನೀನ್ ಹೇಳ್ತೀಯಾ ಓದೋಕೆ ಮನಸ್ಸಿರಲ್ಲ, ಮನಸ್ಸು ಹೇಳುತ್ತೆ ಫೋನ್ ಯೂಸ್ ಮಾಡು, ನಿದ್ದೆ ಬರುತ್ತೆ, ಫ್ರೆಂಡ್ಸ್ ಕರಿತಿದ್ದಾರೆ ನಾಳೆ ಓದ್ತೀನಿ ಅಂತ. ಟೈಮ್ ಕಳಿತಿದ್ಯಾ, ದಿನ ಕಳಿತಿದ್ಯಾ, ವಾರಗಳು ಕಳಿತಿದೆ. ಒಂದಿನ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದಾಗ ನಿನ್ ಮುಖದ ಮೇಲೆ ಹೊಡೆದಂಗಿರುತ್ತೆ. ನಿನ್ನ ಮಾರ್ಕ್ಸ್ ಬೇರೆಯವ್ರಿಗೆ ತಮಾಷೆ, ಅಪ್ಪನ ಅಸಹಾಯಕತೆ, ಅಮ್ಮನ ಕಣ್ಣಲ್ಲಿ ದುಃಖದ ಕಣ್ಣೀರು. ಇದನ್ನ ನೋಡೋಕೆ ಆಸೆ ಪಡ್ತಿದ್ಯಾ? ಬೆಳಗ್ಗೆ ನೀನ್ ಎದ್ದೇಳ್ತೀಯಾ, ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲಗ್ತೀಯಾ. ಯಾಕಂದ್ರೆ ನಿನ್ಗೆ ಈಗ್ಲೂ ಅನ್ನಿಸ್ತಿದೆ ತುಂಬಾ ಟೈಮ್ ಇದೆ ಅಂತ. ಆದ್ರೆ ಒಂದಂತೂ ನಿಜ, ಈ ಟೈಮ್ ಯಾರಿಗೂ ಕಾಯಲ್ಲ. ನೀನ್ ಮಲ್ಗೆ ಇರ್ತೀಯ, ಆದ್ರೆ ಈ ಪ್ರಪಂಚ ಓಡ್ತಿರತ್ತೆ. ನಿನ್ನಂತ ಲಕ್ಷಾಂತರ ಸ್ಟೂಡೆಂಟ್ಸ್ ಇದಾರೆ, ನಿಂತರನೇ ಆಲೋಚನೆ ಬರುತ್ತೆ. ಬಟ್ ಆದ್ರೂ ಅವ್ರು ಬುಕ್ಸ್ ಓಪನ್ ಮಾಡ್ತಿದ್ದಾರೆ. ಆದ್ರೆ ನೀನಿನ್ನು ಯೋಚಿಸ್ತಿದ್ಯಾ ಏನ್ ಮಾಡ್ಲಿ ಅಂತ. ಒಂದು ನೆನ್ಪಿಟ್ಕೋ, ನಿನ್ನ ಕನಸು ನಿನ್ನಿಂದ ಎಫರ್ಟ್ ಕೇಳ್ತಿದೆ, ನಿನ್ನ ಲಕ್ಷ್ಯ ನಿನ್ನಿಂದ ಬಲಿದಾನ ಕೇಳ್ತಿದೆ. ಇದೇ ನೀನು ಮತ್ತು ನಿನ್ನ ಕನಸಿನ ನಡುವೆ ಇರೋ ಬಿಗ್ಗೆಸ್ಟ್ ಗ್ಯಾಪ್. ಯಾವ ಸ್ಟೂಡೆಂಟ್ಸ್ ಪ್ರತಿದಿನ ಓದ್ತಾನೋ ಆತ ಎಕ್ಸಾಮ್ ರಿಸಲ್ಟ್ ದಿನಾನೋ ಖುಷಿಯಾಗಿರ್ತಾನೆ. ಯಾವ ಸ್ಟೂಡೆಂಟ್ ಪ್ರತಿದಿನ ಮಲಗಿರ್ತಾನೋ ಎಕ್ಸಾಮ್ ರಿಸಲ್ಟ್ ದಿನಾನೋ ಅಳ್ತಾನೆ ಇರ್ತಾನೆ. ಇದೇ ಟೈಮ್ ಬುಕ್ ತೆಗೆದು ಓದೋಕೆ ಸ್ಟಾರ್ಟ್ ಮಾಡು. ನಾನು ಸೋಲನ್ನ ಒಪ್ಕೊಳ್ಳಲ್ಲ, ನಾನು ಪ್ರತಿದಿನ ಬೆಟರ್ ಮಾಡ್ಕೊಳ್ತೀನಿ. ನಿನ್ನ ಕನಸು ನಿನ್ಗೆ ಪ್ರತಿದಿನ ಹೇಳ್ತಿದೆ, ಕೇಳಿಸ್ತಿಲ್ವಾ ನಿನ್ಗೆ? ಡೈಲಿ ನೀನ್ ಓದೋದನ್ನ ಪೋಸ್ಟ್ಪೋನ್ ಮಾಡ್ತಿರೋ, ಆದ್ರೆ ಅಲ್ಲೊಬ್ಬ ಬೇರೆ ಸ್ಟೂಡೆಂಟ್ ಡೈಲಿ ಓದ್ತಾ ನಿನ್ನ ಕನಸನ್ನ ಕಿತ್ಕೊಳ್ತಾನೆ. ನಿನ್ಗಿಂತ ಕಡಿಮೆ ಟ್ಯಾಲೆಂಟೆಡ್, ಬಟ್ ನಿನ್ಗಿಂತ ಜಾಸ್ತಿ ಎಫರ್ಟ್ ಆಗ್ತಿದ್ದಾನೆ. ನೀನ್ ಹೇಳ್ತೀಯಾ ನನ್ನ ಹತ್ರ ಟೈಮ್ ಇಲ್ಲ, ಬಟ್ ಆ ಹುಡುಗನ ಹತ್ರನೂ ಇರೋದು ಇದೇ 24 ಗಂಟೆ. ಡಿಫ್ರೆನ್ಸ್ ಇಷ್ಟೇ, ಆತನಿಗೆ ಪ್ರತಿ ಸೆಕೆಂಡು ಇಂಪಾರ್ಟೆಂಟ್, ಆದ್ರೆ ನೀನು ಪ್ರತಿ ಸೆಕೆಂಡ್ ವೇಸ್ಟ್ ಮಾಡ್ತಿದ್ಯಾ. ನಿನ್ನೊಳಗೆ ಆ ಬೆಂಕಿ, ಆ ಕಿಚ್ಚು ಹಾರೋ ರೀತಿ ಮಾಡ್ಬೇಡ. ನೀನ್ ಚಿಕ್ಕವನಿದ್ದಾಗ ನಡಿಬೇಕಾದ್ರೆ 100 ಸತಿ ಬಿದ್ದಿರ್ತೀಯ, ಆದ್ರೆ ನಡೆಯೋದನ್ನ ನಿಲ್ಲಿಸ್ಲಿಲ್ಲ ಅಲ್ವಾ? ಆದ್ರೆ ಈಗೇಕೆ ನಿಲ್ತಿದ್ಯಾ? ಆದ್ರೆ ಈಗ್ಯಾಕೆ ಸೋಲನ್ನ ಒಪ್ಕೊಳ್ತೀಯಾ? ಆದ್ರೆ ಈಗ್ಯಾಕೆ ನನ್ ಕೈಯಲ್ಲಿ ಆಗಲ್ಲ ಅಂತ್ಯಾ? ನಿನ್ನೊಳಗೆ ನಿನ್ನ ಗುರಿ ಮುಟ್ಟೋಕೆ ಬೇಕಿರೋ ಅಷ್ಟು ಶಕ್ತಿ ನಿನ್ನೊಳಗೆ ಇದೆ. ನಿನ್ನ ಅಪ್ಪ ಅಮ್ಮನ ಕಣ್ಣನ್ನ ನೋಡು, ನಿನ್ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದಾರೆ. ಅವರು ಕೇವಲ ನಿನ್ ಮೇಲೆ ನಂಬಿಕೆ ಅಲ್ಲ, ಅವರ ಕನಸನ್ನ ನಿನ್ನ ಕನಸಿನ ಜೊತೆ ಜೋಡಿಸಿದ್ದಾರೆ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಫೋನ್ ಯೂಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ. ಈ ದೇಶಕ್ಕೆ ನಿನ್ ತಂದೆ ತಾಯಿಗೆ ಬೇಕಾಗಿರೋದು ಒಬ್ಬ ಸ್ಟೂಡೆಂಟ್ ತನ್ನ ನಿದ್ದೆಗಿಂತ ತನ್ನ ಮುಂದಿನ ಭವಿಷ್ಯ ಅನ್ನೋರು. ಒಬ್ಬ ಸ್ಟೂಡೆಂಟ್ ನಾನ್ ಬದಲಾಗ್ತೀನಿ, ನನ್ನ ಹಣೆ ಬರಹನ ನಾನೇ ಬದಲಾಯಿಸ್ಕೊಳ್ತೀನಿ, ನಾನ್ ಸೋಲಲ್ಲ, ನಾನು ಯುದ್ಧ ಮಾಡಿ ಗೆಲ್ತೀನಿ, ನಾನು ನನ್ನ ಸೋಂಬೇರಿತನದ ಮೇಲೆ ಗೆಲ್ತೀನಿ, ನನ್ನನ್ನ ಹಿಂದಕ್ಕೆ ಎಳೆಯೋ ಪ್ರತಿ ವಿಷಯದ ವಿರುದ್ಧ ಗೆಲ್ತೀನಿ ಅಂತ. ನಿನ್ನನ್ನ ನೀನೊಂದು ಪ್ರಶ್ನೆ ಕೇಳ್ಕೊ, ನಿನ್ಗೆ ನಿಜವಾಗ್ಲೂ ನಿನ್ನ ಕನಸಿನ ಬಗ್ಗೆ ಪ್ರೀತಿ ಇದೆಯಾ ಅಂತ ಉತ್ತರ ಹೌದು ಅಂತ ಆದ್ರೆ ಯಾರಿಗೋಸ್ಕರ ಕಾಯ್ತಿದ್ಯಾ? ಇದೇ ಜೀವನ, ಇದೇ ಕನಸು. ಎದ್ದೇಳು, ಓಡು. ನೀನ್ ಯಾವ ರೀತಿ ಮಾಡ್ಬೇಕಂದ್ರೆ ಇಡೀ ಜಗತ್ತೇಳ್ಬೇಕು ಇವನೇ ನಿಜವಾದ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಂದ್ರೆ ಅಂತ. ಇಲ್ಲಿಂದ ಆಚೆ ಸೋಂಬೇರಿತನ ಇಲ್ಲ, ನೀನ್ ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋದಷ್ಟೇ.